ಹಾಯ್ ಹಲೋ ನಮಸ್ಕಾರ ಎಲ್ಲ ಎಸ್ ಡಿ ಎ ವಿದ್ಯಾರ್ಥಿಗಳೇ. ಸೊ ಕೆಲವೊಂದು ಅಪ್ಡೇಟ್ಸ್ ಇದಾವೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರಬಹುದು, ನಾನು ಇಮೇಲ್ ಮಾಡಿದ್ದೇನೆ ಇವತ್ತು. ಓಕೆ, ಸೊ ವೆರಿ ಸೂನ್ ವಿಲ್ ಗೆಟ್ ಎನ್ ರಿಪ್ಲೈ. ಏನಂತ ಮಾಡಿದ್ದೇನೆ ಅಂದರೆ, ರೆಸ್ಪೆಕ್ಟೆಡ್ ಸರ್, ಬೈ ವೆನ್ ಎಸ್ ಡಿ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಸ್ಟಾರ್ಟ್, ಪ್ರೊಬಬಲ್ ಒಂದು ಮಂತ್ ಹೇಳಿ ಯಾವಾಗ ಬರ್ಬೋದು ಅಂತ ಹಾಕಿದ್ದೇನೆ. ಓಕೆ, ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದರೆ, ನೀವು ಕೂಡ ಒಂದು ಮೇಲನ್ನು ಹಾಕ್ಬೋದು. ಓಕೆ, ಮತ್ತು ಇನ್ನೊಂದು ಭಾಳ ಜನ ಸರ್ PDO ಎಕ್ಸಾಮಿನೇಷನ್ ಬಗ್ಗೆ ಹೇಳಿ ಅಂತ ಹಾಕಿದ್ದೀರಾ. ಅದೇ ರೀತಿ KA ದವರಿಂದ SDA ನೋಟಿಫಿಕೇಶನ್ ಬಂದರೆ ಪೇಪರ್ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್ ಇರುತ್ತಲ್ವ ಅಂತ ಹಾಕಿದ್ದೀರಾ. ಸೊ ಏನಪ್ಪ ಅಂತಂದರೆ, ಪೇಪರ್ 1 ನಿಮಗೆ ಸಾಮಾನ್ಯ ಜ್ಞಾನ ಇರುತ್ತೆ. ಓಕೆ, ಆಮೇಲೆ ಪೇಪರ್ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಆಯಿತಾ? ಸೊ ಅಂಗನವಾಡಿ ಪೋಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ದೀರಾ. ಸೊ ವೆರಿ ಸೂನ್ ಬಿಡ್ತಾರೆ. ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, SD ಆಗಿರ್ಬೋದು, ಎಲ್ಲ ಥರದ ಗೌರ್ಮೆಂಟ್ ಎಕ್ಸಾಮಿನೇಷನ್ ಇರುತ್ತಲ್ಲ. ಸೊ ಇದೇನು ಫೈನಾನ್ಷಿಯಲ್ ಇಯರ್ ಮುಗೀತಲ್ವ, ಮಾರ್ಚ್ 2025. ಸೊ ಇವಾಗ ಮತ್ತು ಹೊಸದಾಗಿ ಫೈನಾನ್ಷಿಯಲ್ ಚಾಲೂ ಆಯಿತು ಏಪ್ರಿಲಿಗೆ, ಹೌದಾ? ಸೊ ಹಾಗಾಗಿ ಆದಷ್ಟು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಈವನ್ SD ಕೂಡ ಆದಷ್ಟು ಬೇಗನೆ ನಿಮಗೆ ಕಾಲ್ಫರ್ಮ್ ಮಾಡ್ತಾರೆ. ಓಕೆ, ಅಪ್ಲಿಕೇಶನ್ ಆಲ್ರೆಡಿ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ, ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಅಪ್ಲಿಕೇಶನ್ ಲಿಂಕ್ ಇನ್ನೂ ಬಿಟ್ಟಿಲ್ಲ ಅಷ್ಟೇ. ಆಯಿತಾ ಸರ್? RRB NTPC ಎಕ್ಸಾಮ್ ಯಾವಾಗ ಸರ್ ಅಂತ ಕೇಳಿದ್ದೀರಾ. ನಾವು 2024 ಹಾಕಿದ್ವಿ ಅಂತ ಹಾಕಿದ್ದೀರಾ. ಸೊ ಇದ್ರ ಬಗ್ಗೆ ನಾನು ಹೊಸ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಪ್ರಶ್ನೆ ಸರ್, ವಾಟ್ಸಪ್ ಗ್ರೂಪ್ ಫುಲ್ ಆಗಿದೆ, ಇನ್ನೊಂದು ವಾಟ್ಸಪ್ ಗ್ರೂಪ್ ಮಾಡಿ ಅಂತ ಹಾಕಿದ್ದೀರಾ. ಅಫ್ಕೋರ್ಸ್ ವಿದ್ಯಾರ್ಥಿಗಳೇ, ನಮ್ಮ ಕಮೆಂಟಲ್ಲಿ ಆಸ್ ವೆಲ್ ಆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೊಸದಾಗಿ ವಾಟ್ಸಪ್ ಗ್ರೂಪ್ ನಾನು ರಚನೆ ಮಾಡಿದ್ದೇನೆ. ನೀವು ಯು ಕ್ಯಾನ್ ಜಾಯಿನ್ ದೇರ್. ನೆಕ್ಸ್ಟ್ ಕ್ವಶನ್ ಸರ್, 18+ ಆಗಬೇಕಾ ಅಪ್ಲೈ ಮಾಡೋಕ್ಕೆ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಮಿನಿಮಮ್ 18 ಏಜ್ ಇರಲೇಬೇಕು. ಓಕೆ, ವೆನ್ ವಿಲ್ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಹಾಕಿದ್ದೀರಾ. ಸೊ ಆದಷ್ಟು ಬೇಗನೆ ಚಾಲೂ ಆಗುತ್ತೆ. 10th ಮೇಲೆ SDFD ಅಪ್ಲೈ ಮಾಡಬಹುದು. ಓಕೆ, ವಾಟ್ಸಪ್ ಫಿಲ್ ಆಗಿದೆ, ಜಾಯ್ನ್ ಆಗ್ತಿಲ್ಲ ಅಂತ ಹೊಸದಾಗಿ ನಾನು ಗ್ರೂಪ್ ಮಾಡಿದ್ದೇನೆ, ಜಾಯ್ನ್ ಆಗಿ. ಸರ್ ಯಾವ ಮಂತಲ್ಲೇ ಎಕ್ಸಾಮ್ ಆಗ್ಬೋದು ಅಂತ ಕೇಳಿದ್ದಾರೆ. ವೆರಿ ಸೂನ್ ಆಗುತ್ತೆ, ಯಾಕಂದರೆ ಈ ಫೈನಾನ್ಷಿಯಲ್ ಇಯರ್ ಹೊಸದಾಗಿ ಚಾಲೂ ಆಗಿದೆಯಲ್ಲ, ಆದಷ್ಟು ಬೇಗನೆ ಮಾಡ್ತಾರೆ. ಇದಲ್ಲದೆ ಬೇರೆ ಗೌರ್ಮೆಂಟ್ ಜಾಬ್ ಕೂಡ ಇವಾಗ ಬರ್ತಾ ಇರುತ್ತೆ. ಓಕೆ, ಯಾಕಂದರೆ ಹೊಸ ವರ್ಷ, ಹೊಸ ಫೈನಾನ್ಷಿಯಲ್ ಇಯರ್ ಆದಾಗ ಮತ್ತೊಂದು ನಿಮಗೆ ಸೊ ಜಾಸ್ತಿ ರಿಕ್ರೂಟ್ಮೆಂಟ್ ಚಾಲೂ ಆಗುತ್ತೆ. ಸೊ ಈ ಒಂದು ವರ್ಷ ಅಥವಾ ಈ ಒಂದು ಬರುವಂಥ ತಿಂಗಳಲ್ಲಿ ನೀವು ಆದಷ್ಟು ಅವೇರ್ ಆಗಿರ್ರಿ, ಆ್ಯಕ್ಟಿವ್ ಆಗಿರ್ರಿ, ಸೊ ದಟ್ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, FDA ಯಾವಾಗ ಕಾಲ್ ಮಾಡ್ತಾರೆ ಅಂತ ಅದೇ ರೀತಿ ಕೇಳಿದ್ದೀರಾ. ಸರ್ FDA SDA ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದೇನೆ ಅಂತ ಕೇಳಿದ್ದೀರಾ. ಸೊ ಅದೇ ಹೇಳಿದ್ನಲ್ಲ, ಆದಷ್ಟು ಬೇಗ ನಿಮಗೆ ಅಪ್ಲಿಕೇಶನ್ ಚಾಲೂ ಮಾಡ್ತಾರೆ. ಇಲ್ಲಿ 2 ಹೊಸದಾಗಿ ಜಾಬ್ ನೋಟಿಫಿಕೇಶನ್ ಇದ್ದಾವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಜಾಬ್ ಅಪ್ಡೇಟ್ ಬಂದುಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂತ. ಸೊ ಇಲ್ಲಿ ನಿಮಗೆ ಆ್ಯಕ್ಚುಲಿ ಅಮೌಂಟ್ ನಿಮಗೆ ಸ್ಯಾಲ್ರಿ ಕಡಿಮೆ ಇದೆ, 21,000. ಬಟ್ ಸ್ಟಿಲ್ ಏನಪ್ಪ ಅಂದರೆ, BSc ಮಾಡಿದರೆ, ಇಂಟರ್ಮೀಡಿಯೇಟ್ ವಿತ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ರೇಟರಿ ಮಾಡಿದರೆ ಅಫ್ಕೋರ್ಸ್ ನೀವು ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇದು ವಾಕಿನ್ ಇಂಟರ್ವ್ಯೂ ಇದೆ 14ನೇ ತಾರೀಕಿಗೆ 10 ಗಂಟೆಗೆ. ಓಕೆ, ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ, ಬೆಂಗಳೂರಲ್ಲಿ ನೀವು ಓಲ್ಡ್ ಅಡ್ಮಿನ್ ಬ್ಲಾಕ್ ಫಸ್ಟ್ ಫ್ಲೋರಲ್ಲಿ ಲೆಕ್ಚರ್ ಹಾಲ್ ನಿಮಗೆ ಒಂದು ಇಂಟರ್ವ್ಯೂ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮುಖಾಂತರ. ಇಲ್ಲಿ ಸಿವಿಲ್ ಇಂಜಿನಿಯರ್ ಯಾರು ಮಾಡಿರ್ತೀರಾ ಅವರಿಗೆ ಒಂದು ಫ್ಯಾಂಟಾಸ್ಟಿಕ್ ಆದೊಂದು ಅಪರ್ಚುನಿಟಿ ಇದೆ. ಸೊ ನಿಮಗೆ ಒಂದು ಸ್ಯಾಲ್ರಿ ಬಂದುಬಿಟ್ಟು 44,000 ಇರುತ್ತೆ. ಸೊ ಇಟ್ ಇಸ್ ಕ್ವೈಟ್ ಗುಡ್ ಅಂತ ಹೇಳ್ಬೋದು. ಸೊ ನೀವು ಯಾರಾದರೂ BE ಅಥವಾ BTech ಮಾಡಿದರೆ ಇನ್ ಸಿವಿಲ್ ಇಂಜಿನಿಯರಿಂಗ್ ಯು ಕ್ಯಾನ್ ಅಪ್ಲೈ ದಿಸ್. ಓಕೆ, ಲಾಸ್ಟ್ ಡೇಟ್ ಆರಾಮ್ಸೆ ಇದೆ, ಒಂದು ಚೆಕ್ ಮಾಡಿ ನೋಟಿಫಿಕೇಶನ್ಗೆ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡಲಾಗುತ್ತೆ. ಓಕೆ, ಬೇರೆ ನೋಟಿಫಿಕೇಶನ್ ಕೂಡ ಆದಷ್ಟು ಬೇಗನೆ ಬರುತ್ತೆ. ಆ್ಯಕ್ಚುಲಿ ನಮ್ಮ ಚಾನಲ್ ಮುಖಾಂತರ ಗೌರ್ಮೆಂಟ್ ಎಕ್ಸಾಮಿನೇಷನ್ ಮಾತ್ರ ಫೋಕಸ್ ಮಾಡ್ತೀವಿ. ಹಾಗಾಗಿ ಏನಾಗಿತ್ತಪ್ಪ ಅಂತಂದರೆ, ಸೊ ರೀಸೆಂಟ್ಲಿ ಇವಾಗ ಫೈನಾನ್ಷಿಯಲಿ ಕ್ಲೋಸ್ ಆಗಿರೋದ್ರಿಂದ ಅಷ್ಟೊಂದು ಜಾಬ್ ನೋಟಿಫಿಕೇಶನ್ ಬಂದಿದ್ದಿಲ್ಲ. ಈ ಬರುವಂಥ ದಿನಗಳಲ್ಲಿ ಆದಷ್ಟು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗ್ತಾ ಇರುತ್ತೆ. ಓಕೆ, ಇವಾಗ ಏಪ್ರಿಲ್ ಆದ ತಕ್ಷಣವೇ ಸಾಕಷ್ಟು ಕಂಪ್ನಿ, ಸಾಕಷ್ಟು ಡಿಪಾರ್ಟ್ಮೆಂಟ್ ಮುಖಾಂತರ ರೆಕ್ರೂಟ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ಬಿ ಆಕ್ಟಿವ್. ಸೊ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ಅಥವಾ ಯಾರೋ ಈ ಜಾಬ್ ಇಂಟ್ರೆಸ್ಟ್ ಇದೆ ಅವರಿಗೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು.